ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಹಾಯ್ ಅನ್ವಿ. ಅನ್ವಿ ಕೂಡ ರೆಡಿ ಆಗಿದ್ದೀನಿ, ವರ್ಷಿಣಿ ಕೂಡ ರೆಡಿ ಆಗಿದ್ದಾಳೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು? ಡ್ಯಾನ್ಸ್. ಏನು ಡ್ಯಾನ್ಸಾ? ಇವತ್ತು ವರ್ಷಿಣಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಭಾರತಿ ವಿದ್ಯಾಭವನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಇವಳು ಪರ್ಫಾರ್ಮ್ ಮಾಡ್ತಿದ್ದಾಳೆ ಇವತ್ತು. ಯಾವ ಸಾಂಗ್ ಕಂದ? ಯಾವ ಸಾಂಗಿಗೆ? ಚಿನ್ನು ಮರಿ ವೇದ ಫಿಲಮ್ದು, ಶಿವರಾಜ್ ಕುಮಾರ್ ಸರ್ ಫಿಲಮ್ದು. ಸೊ ಅದಕ್ಕೆ ಪರ್ಫಾರ್ಮ್ ಮಾಡ್ತಿದ್ದಾಳೆ. ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಇಡೀ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಇವನು ಬರ್ತಿದ್ದಾನೆ ಅಕ್ಕನ ಡ್ಯಾನ್ಸ್ ನೋಡೋಕ್ಕಂತ. ಅವನು ಕೂಡ ರೆಡಿ ಆಗಿದ್ದಾನೆ. ಇವತ್ತು ಸ್ವಲ್ಪ ವೆದರ್ ಚಳಿ ಇದೆ, ಸೊ ಅದಕ್ಕೆ ಅವನ್ನ ಫುಲ್ಲಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇವಳು ಈಗ ಫುಲ್ ಪರ್ಫಾರ್ಮ್ ಮಾಡೋಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಅಲ್ಲಿ ಸಿನಿಮಾ ಚೆನ್ನಾಗಿ ಮಾಡ್ತೀಯ? ಸೂಪರಾ? ರಾಕ್ ಮಾಡಬೇಕು ಸ್ಟೇಜ್ನ. ಫುಲ್ ರೆಡಿ ಆಗಿದ್ದಾಳೆ. ಈ ಥರ ಇದೆ ಕಾಸ್ಟ್ಯೂಮ್ ಅವ್ರದ್ದು ಫುಲ್ಲು. ಸೊ ಈಗ ಹೋಗೋಣ ಬನ್ನಿ. ಅದನ್ನು ಭಾರತಿ ವಿದ್ಯಾಭವನ್ ಅವರು ಆ್ಯನ್ಯುವಲ್ ಡೇನ ಕಂಡಕ್ಟ್ ಮಾಡಿದ್ದು ಓಪನ್ ಏರ್ ಥಿಯೇಟರ್ ಆಫ್ ಮಾನಸ ಗಂಗೋತ್ರಿ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿ ಸಿಗೋಣ. ರೆಡಿ ನೋಡಿ, ಕಾಸ್ಟ್ಯೂಮ್ ಫುಲ್ಲಿ ಕಾಸ್ಟ್ಯೂಮ್ ಈ ಥರ ಇದೆ. ಸೂಪರ್. ಈಗ ಸಿಗುವ ಅಲ್ಲಿ ಮಾನಸ ಗಂಗೋತ್ರಿಲಿ. ಬೈ ಮಾಡಿಬಿಡು. ನಮ್ಮಮ್ಮನ ಮನೆಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಯಾಕೆಂದರೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕನೂ ಬರ್ತೀನಿ ಅಂತಂದರು. ಸೊ ಅವ್ರನ್ನೂ ಕರ್ಕೊಂಡೋಗೋಣ. ಹಾಯ್ ಹಾಯ್ ಮಾಡಿ. ಸೊ ಅದಕ್ಕೆ ಅವ್ರನ್ನೂ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ತೀವಿ, ಅವರೆಲ್ಲ ಗಾಡೀಲಿ ಹೋದರು. ಸೊ ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ತೀವಿ. ಸೊ ಕ್ಯಾಬ್ ಬುಕ್ ಮಾಡಿದ್ವಿ, ಆಟೋ ಬುಕ್ ಮಾಡಿದ್ದೀವಿ. ಸೊ ಆಟೋ ಕೂಡ ಬಂತು. ಈಗ ಹೋಗೋಣ ಅಂತ ಹೊರಟು ಇನ್ನು 5 ಮಿನಿಟ್ಸಲ್ಲೆಲ್ಲ ಅಲ್ಲೇ ಇರ್ತೀವಿ. ಯೂನಿವರ್ಸಿಟಿ ಆಫ್ ಮೈಸೂರು ಒಳಗಡೆ ಎಂಟ್ರ್ ಆದ್ವಿ. ನೋಡ್ಬೋದು ಅಲ್ಲಿ ಪಾರ್ಕಿಂಗಲ್ಲಿ ಆಲ್ರೆಡಿ ಇಷ್ಟೊಂದು ಜನ ಬಂದಿದ್ದಾರೆ, ಆದರೆ ಇನ್ನೂ ಪ್ರೋಗ್ರಾಮ್ ಶುರು ಆಗಿಲ್ಲ. ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಳಗಡೆ ಆಡಿಟೋರಿಯಂ ಒಳಗೆ ಹೋದರೆ ಲೊಕೇಶನ್ ರೀಚ್. ಸೊ ನೋಡಿ ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಈಗ ಚುರುಮುರಿ ಸ್ಟಾಲ್ಸ್ ಎಲ್ಲ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆದರೂ ತಿಂಡಿ ತಂದಿದ್ದೀವಿ ನಾವು ತಿನ್ನಕ್ಕಂತ. ಇದನ್ನಲ್ಲ ಇಲ್ಲಿ ಚೋಟ ಬಿ ಅವನು ಕೊಡಬೇಕಲ್ಲ, ಅದಕ್ಕೋಸ್ಕರ. ಫೈನಲಿ ವಿ ರೀಚ್. ನೋಡ್ಬೋದು ಬ್ಲ್ಯಾಕ್ ವಿತ್ ಗೋಲ್ಡನ್ ಕಲರ್ ಇದೆಯಲ್ಲ, ಅದು ವರ್ಷಿಣಿ ಅವ್ರ ಸ್ಕೂಲ್ ಥೀಮು. ನೋಡ್ಬೋದು ಫುಲ್ ಕ್ರೌಡೆಡ್. NCC ಸ್ಟೂಡೆಂಟ್ಸು ಜಡ್ಜಸ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈಗ ರೈಟ್ ನಾವು ಅವ್ರು ಬಂದಿದ್ದಾರೆ, ಅದಕ್ಕೋಸ್ಕರ ವೆಲ್ಕಮ್ ಮಾಡ್ತಿದ್ದಾರೆ. NCC ಸ್ಟೂಡೆಂಟ್ ಎಷ್ಟು ಡಿಸಿಪ್ಲಿನ್ ಆಗಿ ವೆಲ್ಕಮ್ ಮಾಡ್ತಿದ್ದಾರೆ ನೋಡ್ಬೋದು. Welcome to Bhavanotsava, our annual day celebration. We have gathered here to celebrate, to honor the efforts, achievements and talents of our vibrant community. The Bhavanotsava echoes with festivity, tradition and together. Gavin Kavi
ಲಾಂಚ್ ಮಾಡ್ತಾ ಇದ್ದಾರೆ. ಚೀಫ್ ಗೆಸ್ಟ್ ಆಗಿ ಹರೀಶ್ ಗೌಡ್ರು ಬಂದಿದ್ದಾರೆ ನೋಡ್ಬೋದು. ಈಗ ಲೈಟಿಂಗ್ ಲ್ಯಾಂಪ್ ಮಾಡ್ತಾ ಇದ್ದಾರೆ. ಸೊ ಭವನೋತ್ಸವ ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಮುಂದೆ ಮಕ್ಕಳು ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಎಲ್ಲ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಯಾರ್ಯಾರಾಗಿದ್ದಾರೆ ಅವ್ರಿಗೆ ಟೋಕನ್ ಆಫ್ ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ. ಮಕ್ಕಳು ನೋಡ್ಬೋದು ಅವ್ರ ಫೇವ್ರೇಟ್ ಟೀಚರ್ಸ್ ಬಂದಾಗ ಹೆಂಗ್ ಕ್ರೌಡೆಡ್ ಮಾಡ್ತಾರಂತ. ಎಲ್ಲ ಮುಗ್ದು ಡ್ಯಾನ್ಸ್ ಪ್ರೋಗ್ರಾಮ್ ಶುರು ಆಗ್ತಿದೆ. ಆಂಕರ್ಸ್ ಇಬ್ರು ಆನ್ ದಿ ಸ್ಟೇಜ್ ಬಂದಿದ್ದಾರೆ. That I welcome you all to our much anticipated cultural event of our annual day, Bhavanotsava. This event echoes celebration and spirit of togetherness that binds us as a school community. Cultural events like this is not just a showcase. ಇಲ್ಲಿಂದ ಮುಂದಕ್ಕೆ ಲಿಟಲ್ ಕಿಡ್ಡೀಸ್ ತುಂಬಾ ಸೂಪರ್ ಆಗಿ ಎಂಜಾಯ್ ಮಾಡಕ್ಕೆ ಡ್ಯಾನ್ಸ್ ನ ಶುರು ಮಾಡಿದ್ದಾರೆ. ಕಾಪಿ ರೈಟ್ಸ್ ಆಗೋದ್ರಿಂದ ನಾನು ಯಾವುದೇ ತರ ಸಾಂಗ್ ನ ಆಡ್ ಮಾಡಕ್ ಆಗ್ತಿಲ್ಲ, ಸಾರಿ. ನೋಡೋದಿದೆ ದುಶ್ಯಾಸನ ದ್ರೌಪದಿಯ ವಸ್ತ್ರವನ್ನು ಎಳೆದು ಹಾಕು. ಕಾಪಾಡಿ ಪಾಂಡವರೇ, ಯಾರು ಕಾಪಾಡಿ. ಭೀಷ್ಮರೇ, ಗುರು ದ್ರೋಣರೇ, ಯಾರು ಇಲ್ವಾ? ಯಾರಿಗೂ ನಾನು ಅನ್ಯಾಯ ಕಾಣಿಸ್ತಾ ಇಲ್ವಾ? ಕಾಪಾಡಿ. ಕೃಷ್ಣ, ಮುಕುಂದ, ಮಾಧವ. ಭಾರತೀಯ ವಿದ್ಯಾಭವನ್ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದೊಂದು ಮಕ್ಳದ್ದು ವಿಭಿನ್ನತೆ ಆಗಿತ್ತು. ತುಂಬಾ ಕ್ರಿಯೇಟಿವ್ ಮೈಂಡೆಡ್ ಆಗಿ ಮಾಡಿದ್ರು. ಆಮೇಲೆ ಕ್ಯಾಶುಯಲ್ ಆಗಿ ಎಲ್ಲ ಈಗ ಟಾಪ್ ಅಪ್ ಡ್ಯಾನ್ಸ್, ಈಗ ಸಾಂಗ್ಸ್ ಯಾವ್ದಾದಿದೆ ಅಪ್ಡೇಟ್ ಅಲ್ಲಿ ಅದನ್ನ ತಗೊಂಡಿದ್ರು. ಆಮೇಲೆ ಹಳ್ಳಿ ಸ್ಟೈಲ್ದು ಅಂದ್ರೆ ಫೋಕ್ ಸ್ಟೈಲ್ಸ್ ತಗೊಂಡಿದ್ರು, ಹಿಪ್ ಹಾಪ್ ಸ್ಟೈಲ್ ತಗೊಂಡಿದ್ರು. ಎಲ್ಲ ಮಿಕ್ಸ್ಚರ್ ಆಫ್ ಕ್ರಿಯೇಟಿವಿಟಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಆನ್ಯುವಲ್ ಡೇ ಅಂತಾನೆ ಅನಿಸ್ತಾ ಇರಲಿಲ್ಲ, ಯಾವುದೋ ಆಡಿಯೋ ಲಾಂಚ್ಗೆ ಹೋಗಿದ್ದೀವಿ ನಾವಂತ ಫೀಲ್ ಮಾಡ್ತಾ ಇದ್ರು. ಒಂದೊಂದು ಮಕ್ಕಳನ್ನು ವಿಭಿನ್ನತೆಯಾಗಿ ಕ್ರಿಯೇಟಿವ್ ಮೈಂಡ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಂಗೆ ಟೀಚರ್ ಕೂಡ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಷ್ಟೊಂದು ಜನ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಅಂದರೆ ಅಸಾಧ್ಯದ ಮಾತು. ಅಷ್ಟು ಮಾಡಿದ್ದಾರೆ ಅಂದರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರ ಕರಗಜ್ಜ ಅವ್ರದ್ದು ಇರ್ಬೋದು, ಆಂಜನೇಯ ಇರ್ಬೋದು, ಸರಸ್ವತಿ ದೇವಿ ಇರ್ಬೋದು, ಎಲ್ಲನೂ ಒಂಥರ ಕ್ರಿಯೇಟಿವ್ ಆಗಿ ತಗೊಂಡು ಬಂದಿದ್ದಾರೆ. ಆಮೇಲೆ ಅಪ್ಪ ಅಮ್ಮ, ಗುರುಗಳು, ಆರ್ಮಿ ಅವರು ಅವ್ರನ್ನೆಲ್ಲರನ್ನೂ ಥ್ಯಾಂಕ್ ಯು ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ಈ ಭಾರತೀಯ ವಿದ್ಯಾಭವನ್ ಆ್ಯನ್ಯುವಲ್ ಸ್ಕೂಲ್ ಡೇಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ. ಈಗ ನೋಡ್ಬೋದು ನಮ್ಮ ಬಾಸು ಕೂಡ ಸಾಂಗ್ ನೋಡಿಕೊಂಡು ತಡ್ಕೊಳಕ್ಕಾಗದಂತೆ ಅವನು ಡ್ಯಾನ್ಸ್ ಶುರು ಮಾಡೋಕ್ಕೆ ಅಲ್ಲೇ ಶುರು ಮಾಡ್ದೆ. ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ. ಅಂದರೆ ಅವನದು ಸಾಂಗ್ ಮಾಡೋಕ್ಕಾಗ್ತಿಲ್ಲ, ಇಲುಮಿನಾತಿ ಸಾಂಗ್ದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಬರ್ತಾ ಇರೋಂಗೆ ಇಲ್ಲೂ ಇವನು ಮಾಡ್ತಾ ಇದ್ದ. ಅಂದರೆ ನಾನು ಕಾಪಿ ರೈಟ್ಸ್ ಆಗೋದ್ರಿಂದ ನಾನು ಯಾವುದೇ ಥರ ಸಾಂಗ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಅಷ್ಟೊಂದು ಬಿಗ್ ಇವೆಂಟ್ನ ನಾನು ಒಂದು 16 ಮಿನಿಟ್ಸಲ್ಲಿ ಕವರ್ ಅಪ್ ಮಾಡಿದ್ದೀನಿ. ಸೊ ಯಾವ ಮಕ್ಕಳದು ಡ್ಯಾನ್ಸ್ ಮಿಸ್ ಆಗಿದೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಕೈಲಾಗಿದ್ದನ್ನು ನಾನು ಖಂಡಿತವಾಗ್ಲೂ ಹಾಕಿದ್ದೀನಿ. ಕಾಪಿ ರೈಟ್ಸ್ ಆಗೋದ್ರಿಂದ ಫುಲ್ ಇನ್ ಡೀಟೇಲ್ ಆಗಿ ನಾನು ತೋರ್ಸೋಕ್ಕೆ ಹೋಗಿಲ್ಲ, ಬರೀ ಹೈಲೈಟ್ಸ್ನ ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸಿದ್ದೀನಿ. ನೆಕ್ಸ್ಟ್ ಬರ್ತಿರೋದು ವರ್ಷಿನಿ ವಿಡಿಯೋ ನೋಡೋಣ ಬನ್ನಿ ಹೆಂಗ್ ಮಾಡ್ತಾರಂತ ಮಕ್ಕಳು.
ವರ್ಷಿಣಿಗೆ ಸಿಕ್ಕಿದ ಥೀಮು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೆಣ್ಮಗು ಜನನ ಆಗಿದ್ರೆ ಹೆಂಗೆ ಇರಿಟೇಟ್ ಮಾಡ್ಕೊತಾರೆ ಜನರು, ಹೆಂಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ತೋರಿಸಿದ್ರು. ಟು ಬಿ ಪ್ರೌಡ್ ಟು ಬಿ ಎ ಫಾದರ್ ಆಫ್ ಡಾಟರ್ ಅಂತ ಅನ್ನಂಗೆ. ಮತ್ತು ಎಲ್ಲ ಫ್ಯಾಮಿಲಿದು ಫೋಟೋಸ್ ಕೂಡ ಹಿಂದೆ ಬರ್ತಾ ಇತ್ತು. ಮತ್ತು ಗುರುಗಳು ಬರ್ತಿತ್ತು, ಮತ್ತು ಏನು ಆರ್ಮಿ ಅವ್ರದ್ದು ಬರ್ತಿತ್ತು. ತುಂಬ ಈ ಥೀಮ್ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಇವಳಿಗೆ ಸಿಕ್ಕಿದ್ದಂಥ ಸಾಂಗು ವೇದ ಫಿಲಮ್ದು ಶಿವರಾಜ್ ಕುಮಾರ್ ಸರ್ದು ಚಿನ್ನು ಮರಿ ಆ ಸಾಂಗ್ ಸಿಕ್ಕಿತ್ತು. ನನಗೆ ತುಂಬಾ ಬೇಜಾರಾಗ್ತಾಯಿದೆ, ಯಾಕಂದರೆ ಆಡಿಯೋ ನಾನು ಹಾಕೋಕ್ಕಾಗ್ತಾ ಇಲ್ಲ, ಕಾಪಿರೈಟ್ಸ್ ಇಶ್ಯೂಯಿಂದ ಮಾತ್ರ ನಾನು ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳುಗಳು. ನೋಡ್ಬೋದು ಅಷ್ಟು ದೊಡ್ಡ ಸ್ಟೇಜ್ನ ಹೆಂಗೆ ಕವರಪ್ ಮಾಡ್ತಾಯಿದ್ರು ಅಂತಂದರೆ ಎಷ್ಟು ರಿಹರ್ಸಲ್ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗತ್ತೆ. ಆ್ಯಡ್ಸ್ ಆಫ್ ದ ಟೀಚರ್ಸ್ ಆ್ಯಂಡ್ ಎಂಟೈರ್ ಥೀಮ್ ಆಫ್ ಭಾರತಿ ವಿದ್ಯಾಭವನ್ ಸ್ಕೂಲ್ ಅಂತ ಹೇಳ್ಬೋದು. ಅಪ್ಪ ನಮಗೆ ಅಲ್ಲಿ ನಿಂತ್ಕೊಂಡು ನೋಡಿದಾಗಲೇ ಒಂಥರ ಮೈ ಜುಮ್ ಅಂತಿತ್ತು, ಎಲ್ಲ ಕೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತಾ ಇತ್ತು ನಮಗೆ. ಅಷ್ಟು ಜನ ಮಕ್ಕಳಿದ್ರು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಯೂಜ್ ಆ್ಯಡ್ಸ್ ಆಫ್ ಹೇಳಲೇಬೇಕು. ನನ್ನ ಕಡೆಯಿಂದ ಈ ಎಲ್ಲ ಟೀಚರ್ಸ್, ಭಾರತಿ ವಿದ್ಯಾಭವನ್ ಸ್ಕೂಲ್ ಅಂತಲೇ ಅಲ್ಲ, ಎಲ್ಲ ಟೀಚರ್ಸ್ಗೂ ಆ್ಯಡ್ಸ್ ಆಫ್. ಯಾಕಂದರೆ ಮಕ್ಕಳನ್ನ ಅಷ್ಟೊಂದು ಟಾಲ್ರೇಟ್ ಮಾಡ್ತೀರಾ, ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀರಾ. ಸೊ ನಮ್ಮ ಕೈಲೇ ಆಗಲ್ಲ, ಮನೇಲಿ ನಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ, ಅಂಥದ್ರಲ್ಲಿ ನಿಮ್ಮ ಕಂಟ್ರೋಲಲ್ಲಿ ನೀವು ಇಟ್ಕೊಂಡಿರ್ತೀರ ಅಂದರೆ ಅದಕ್ಕೆ ಗುರುಗಳು ಅಂತ ನಾವು ನಿಮ್ಮನ್ನ ಕರಿಬೇಕು. ಆ್ಯಡ್ಸ್ ಆಫ್ ಟು ದಿ ಎಂಟೈರ್ ಟೀಚರ್ಸ್ ಇನ್ ದಿ ವರ್ಲ್ಡ್ ಅಂತಲೇ ಹೇಳ್ಬೋದು. ಆ್ಯಡ್ಸ್ ಆಫ್ ಟೀಚರ್ಸ್. ನಾನು ಮಾಡಿರೋ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ. ಏನಾದರೂ ತಪ್ಪಿದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸಕ್ಸಸ್ಫುಲಿ ಕಂಪ್ಲೀಟೆಡ್ ವರ್ಷಿಣಿ ಸ್ಕೂಲ್ ಡೇ. ಹೇಗನ್ನಿಸ್ತು ವರ್ಷನ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ತಪ್ಪು ಮಾಡ್ದ ಡ್ಯಾನ್ಸಲ್ಲಿ? ನಿಜ ಹೇಳೋ. ನಿಜ ನೋಡಿ, ನಿಜ ಒಪ್ಕೊಂತಾಳೆ ಹೇಳು. ಚೆನ್ನಾಗಿತ್ತಮ್ಮ ಅಕ್ಕನ ಸ್ಕೂಲ್ ಡೇ? ನೋಡ್ದಾ ಎಲ್ಲ ಚೆನ್ನಾಗಿತ್ತಾ? ಸೊ ಈ ವಿಡಿಯೋ ಇಷ್ಟ ಅದನ್ನು ಮರಿದಂತೆ ಲೈಕ್, ಶೇರ್, ಕಮೆಂಟ್ನ ಮಾಡೋದು ಮರಿಬೇಡಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಹೋಗಿ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಆಸೆ ಬಾಯ್ ಬಾಯ್.